ಸರ್ಕಾರಕ್ಕೆ, ನೀಟ್ ಪೇಪರ್ ಅನ್ನು ಲೀಕ್ ಮಾಡಿದ ಬಿಜೆಪಿ ಸರ್ಕಾರಕ್ಕೆ ಕಲಿಕಲಿ में शोर है, कलिकली में शोर है, कलिकली में शोर है, कलिकली में शोर है। ನೀಟ್ ಪೇಪರ್ ಅನ್ನು ಲೀಕ್ ಮಾಡಿದ ಧರ್ಮೇಂದ್ರ ಪ್ರಧಾನಿಗೆ, ನೀಟ್ ಪೇಪರ್ ಅನ್ನು ಲೀಕ್ ಮಾಡಿದ ಧರ್ಮೇಂದ್ರ ಪ್ರಧಾನಿಗೆ, ನೀಟ್ ಪೇಪರ್ ಅನ್ನು ಮಾರಿದ ಧರ್ಮೇಂದ್ರ ಪ್ರಧಾನಿಗೆ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿನಲ್ಲಿ ಯಾವ್ದಾದ್ರು ಒಂದು ವಿದ್ಯಾರ್ಥಿಗೆ ಸೀಟ್ ಬೇಕಿದ್ರೆ ನಾವು ನೀಟ್ ಎಕ್ಸಾಮ್ ಅನ್ನು ಬರೆಯುವಂತ ಒಂದು ಪದ್ಧತಿ ಇದೆ. ನೀಟ್ ಎಕ್ಸಾಮ್ ಒಂದು ಮೆಡಿಕಲ್ ಎಂಟ್ರೆನ್ಸ್ ಎಕ್ಸಾಮ್ ಆಗಿರ್ತದೆ. ಅದು PG ಆಗಲಿ UG ಆಗಲಿ ನೀಟ್ ಎಕ್ಸಾಮ್ ಅನ್ನ ಇದನ್ನ ಕ್ಲಿಯರ್ ಮಾಡಿ ನೀವು ಸೀಟನ್ನು ಪಡ್ಕೊಳ್ಳುವಂತ ಒಂದು ವ್ಯವಸ್ಥೆ ನಮ್ಮ ದೇಶದಲ್ಲಿದೆ. ಈ ಬಾರಿ ನೀಟಿಗೆ 22,70,000 ಮಕ್ಕಳು ಇಡೀ ದೇಶಾದ್ಯಂತ ನೀಟ್ ಎಕ್ಸಾಮ್ ಅನ್ನು ಬರೆದಿದ್ದಾರೆ. ಅದರಲ್ಲಿ 85,000 ಜನ ಮಕ್ಕಳು ಕರ್ನಾಟಕದಿಂದ ನಮ್ಮ ನೀಟ್ ಎಕ್ಸಾಮ್ನ ಬರೀತಾರೆ. 22,70,000 ಮಕ್ಕಳಲ್ಲಿ 1,30,30,000 ಮಾತ್ರ MBBS ಸೀಟ್ಗಳನ್ನು ಸಿಗ್ತದೆ. ಉಳಿದ ಮಕ್ಕಳು ಪುನಃ ಇನ್ನೊಂದು ಟರ್ಮ್ ಬರುವಂತ ಒಂದು ವ್ಯವಸ್ಥೆ ನಾವೆಲ್ಲ ನೋಡಿದ್ದೇವೆ. ನಿಮ್ಮೆಲ್ಲರಿಗೂ ಗೊತ್ತಿದೆ, ನೀಟ್ ಎಕ್ಸಾಮ್ 1 ವರ್ಷದಲ್ಲಿ ಕ್ಲಿಯರ್ ಮಾಡುವವರು 1% ನಮ್ಮ ವಿದ್ಯಾರ್ಥಿಗಳು ಇರ್ಬೋದು. ಅವರು ವಿದ್ಯಾರ್ಥಿಗಳು 2 ವರ್ಷ 3 ವರ್ಷಗಳ ಕಾಲ ನೀಟ್ ಕೋಚಿಂಗ್ ಕ್ಲಾಸಸ್ಗಳಿಗೆ ಹೋಗಿ ಇಲ್ಲೇ ನಮ್ಮ ಜಿಲ್ಲೆಯಲ್ಲಿ ಹಲವಾರು ಕೋಚಿಂಗ್ ಕ್ಲಾಸಸ್ಗಳಿವೆ. ಈ ಕೋಚಿಂಗ್ ಕ್ಲಾಸಸ್ ಅಲ್ಲಿ ಹೋಗಿ ಬೇರೆ ಬುಕ್ಸ್ ಅನ್ನ ರೆಫರ್ ಮಾಡಿ 2 ವರ್ಷ 3 ವರ್ಷ 4 ವರ್ಷಗಳನ್ನ ತಮ್ಮ ಅಕಾಡೆಮಿಕ್ ಇಯರ್ ಅನ್ನ ವೇಸ್ಟ್ ಮಾಡಿ ನೀಟ್ ಎಕ್ಸಾಮ್ ಅನ್ನು ಅಪಿಯರ್ ಆಗುವಂಥದ್ದು ವ್ಯವಸ್ಥೆ ಇದೆ. ವಿಷಯ ಇಷ್ಟೇ, ನೀಟ್ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡದೆ ಯಾರಿಗಾದ್ರೂ MBBS ಆಗ್ಬೇಕಿದ್ರೆ 1.5 ಇಂದ 2 ಕೋಟಿ ರೂಪಾಯಿ ಡೊನೇಷನ್ ಅನ್ನು ಕೊಟ್ಟು MBBS ಸೀಟನ್ನು ಪಡ್ಕೊಳ್ಳುವಂತ ವ್ಯವಸ್ಥೆ ನಮ್ಮಲ್ಲಿದೆ. ಸೊ ಎಲ್ಲ ಮಕ್ಕಳಿಗೆ ಡಾಕ್ಟರ್ ಆಗಬೇಕು ಅಂತ ಆಸೆ ಇದೆ. ಆದ್ರೆ ಪೋಷಕರ ಹತ್ರ 1.5-2 ಕೋಟಿ ಅಫೋರ್ಡ್ ಮಾಡ್ಲಿಕ್ಕೆ ಆಗಲ್ಲ. ಸೊ ನೀಟ್ ಎಕ್ಸಾಮ್ ಬರೆದು ಮಕ್ಕಳಿಗೆ ಒಂದು ಆಸೆ, ನಾನು ನೀಟ್ ಎಕ್ಸಾಮ್ ಬರೀತೇನೆ, ಈ ವರ್ಷ ಆಗಲಿಲ್ಲ ನೆಕ್ಸ್ಟ್ ವರ್ಷ ಬರೀತೇನೆ, ನೆಕ್ಸ್ಟ್ ವರ್ಷ ನೆಕ್ಸ್ಟ್ ವರ್ಷ ಬರೀತೇನೆ, 2 ವರ್ಷ ಹೋಗ್ಲಿ 3 ವರ್ಷ ಹೋಗ್ಲಿ, ನಾನು ನೀಟ್ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಿ ನಾನು MBBS ಸೀಟನ್ನು ಪಡ್ಕೊಂಡು ಗೌರ್ಮೆಂಟ್ MBBS ಸೀಟನ್ನು ಪಡ್ಕೊಂಡು ನಾನು ಒಬ್ಬ ಡಾಕ್ಟರ್ ಆಗ್ತೇನೆ, ನಾನು ಈ ಊರಿಗೆ ಒಂದು ಉದ್ಧಾರ ಮಾಡ್ತೇನೆ, ನಾನು ಜನರ ಸೇವೆ ಮಾಡುವ ಭಾಗ್ಯವನ್ನು ಪಡ್ಕೊಳ್ತೇನೆ ಅನ್ನೋ ಒಂದು ಆಸೆ ಎಲ್ಲ ವಿದ್ಯಾರ್ಥಿಗಳಿಗಿದೆ. ಈ ನೀಟಿನ ಎಕ್ಸಾಮ್ ನಲ್ಲಿ ಇದು ಮೊದಲನೇ ಬಾರಿಗೆ ಅಲ್ಲ. 2017ಕ್ಕೆ ನೀಟ್ ಪೇಪರ್ ಲೀಕ್ ಆಗ್ತದೆ, 2020ಕ್ಕೆ ನೀಟ್ ಪೇಪರ್ ಲೀಕ್ ಆಗ್ತದೆ, 2024ಕ್ಕೆ ನೀಟ್ ಪೇಪರ್ ಲೀಕ್ ಆಗ್ತದೆ. ಇದು ಸತತವಾಗಿ 4ನೇ ಬಾರಿ ನೀಟ್ ಪೇಪರ್ ಲೀಕ್ ಆಗುವಂತದ್ದು. ಸತತವಾಗಿ 4 ಬಾರಿ ನೀಟ್ ಪೇಪರ್ ಅನ್ನ ಲೀಕ್ ಮಾಡ್ತಾರೆ. ಬಂಧುಗಳೇ, 4 ಬಾರಿ ನೀಟ್ ಪೇಪರ್ ಎಲ್ಲ ಲೀಕ್ ಆಗಿದೆ. ಆ ವಿಚಾರ ಖಾಲಿ 4 ಬಾರಿ ನೀಟ್ ಪೇಪರ್ ಲೀಕ್ ಆದದ್ದು ನಮ್ಮೆಲ್ಲರಿಗೂ ಗೊತ್ತಾಗಿದೆ. ಈ ಮಿಡ್ಲ್ ನಲ್ಲಿ 2017ರಿಂದ 2026 ಒಳಗೆ 9 ವರ್ಷದಲ್ಲಿ ಉಳಿದ 5 ಬಾರಿ ನಮ್ಗೆ ನೀಟ್ ಪೇಪರ್ ಲೀಕ್ ಆದದ್ದು ಗೊತ್ತೇ ಇಲ್ಲ. ವಿಷಯ ಇಷ್ಟೇ, ಲೀಕ್ ಆಗಲಿಲ್ಲ ಅಂತಲ್ಲ, ಇವರು ಪ್ರತಿ ಬಾರಿ ನೀಟ್ ಪೇಪರ್ ಅನ್ನ ಮಾಡ್ತಾರೆ. ಈ ಕೋಚಿಂಗ್ ಮಾಫಿಯಾ ಏನಿದೆ, ಇದು ನಾರ್ತ್ ಇಂಡಿಯಾದ ಕೋಚಿಂಗ್ ಮಾಫಿಯಾ. ನಮ್ಮ ಇಲ್ಲಿನ ವಿದ್ಯಾರ್ಥಿಗಳಿಗೂ ಪೇಪರ್ ಲೀಕ್ಗೂ ಯಾವುದೇ ಸಂಬಂಧ ಇಲ್ಲ. ನಮ್ಮ ವಿದ್ಯಾರ್ಥಿಗಳು ಯಾವತ್ತು ಪ್ರಾಮಾಣಿಕ ವಿದ್ಯಾರ್ಥಿಗಳು. ಅದರಲ್ಲಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ, ನೀವು ಮೊನ್ನೆ SLC ರಿಸಲ್ಟ್ ಆಗಿರ್ಬೋದು, ನಮ್ಮ PU ಎಕ್ಸಾಮ್ ನ ರಿಸಲ್ಟ್ ಆಗಿರ್ಬೋದು, ನಾವು ಇಡೀ ರಾಜ್ಯದಲ್ಲಿ ನಂಬರ್ 1 ಮತ್ತು 2nd ಪ್ಲೇಸ್ ಅಲ್ಲಿ ಇದ್ದೇವೆ. ಸೊ ಹೈಯೆಸ್ಟ್ ಮೆಡಿಕಲ್ ಕಾಲೇಜಸ್ ಗಳಿರೋದು, ಎಜುಕೇಶನಲ್ ಹಬ್ ಆಗಿರೋದು ಮಣಿಪಾಲ್ ಹಾಗೂ ಮಂಗಳೂರು. ಮಣಿಪಾಲ್ ನಲ್ಲಿ ನಮ್ಮ ಹತ್ರ ಮಾಯೆ ಇದೆ, ನೀವು ಮುಂದೆ ನೋಡಬಹುದು. ಇಡೀ ದೇಶದಲ್ಲ, ರಾಜ್ಯದಲ್ಲ, ನಮ್ಮ ದೇಶದ ಹೊರ ದೇಶದಿಂದ ಮಕ್ಕಳು ಬರ್ತಾರೆ ಇಲ್ಲಿ ಕಲೀಲಿಕ್ಕೆ. ನೋಡಿ ಬಂಧುಗಳೇ, ಇವತ್ತು ಜನರು ಹೇಗೆ MBA ಮಾಡ್ಲಿಕ್ಕೆ ಲಂಡನ್ಗೆ ಹೋಗ್ತಾರೆ, ಹಾಗೆ ಈಗ MBBS ಮಾಡ್ಲಿಕ್ಕೆ ನೇಪಾಳಿಗೆ ಹೋಗೋ ಪರಿಸ್ಥಿತಿ ನಮ್ಮ ದೇಶದಲ್ಲಿದೆ. ನಾನು ಇವತ್ತು ಬೆಳಿಗ್ಗೆ ನೋಡ್ತಾ ಇದ್ದೆ, MBBS ನೇಪಾಳಲ್ಲಿ ಮಾಡಿದ್ರೆ ನಿಮ್ಗೆ 60 ಲಕ್ಷ ರೂಪಾಯಿಯಲ್ಲಿ MBBS 5 ವರ್ಷ ಮುಗಿತದೆ, ನಿಮ್ಗೆ ಇಂಟರ್ನ್ಶಿಪ್ ಮುಗಿತದೆ, ಎಲ್ಲಾ ರೀತಿಯ ಸರ್ಟಿಫಿಕೇಟ್ ಸಿಗ್ತದೆ. ರಷ್ಯಾಕ್ಕೆ ಮಕ್ಕಳು ಹೋಗ್ತಾರೆ MBBS ಮಾಡ್ಲಿಕ್ಕೆ. ನಮ್ಮ ದೇಶದ ಎಜುಕೇಶನ್ ಸಿಸ್ಟಮ್ ಅನ್ನ ಈ ಬಿಜೆಪಿ ಸರ್ಕಾರದವರು ಮಾಡಿಬಿಟ್ಟಿದ್ದಾರೆ. ಇದನ್ನ ನಾವೆಲ್ಲರೂ ಅರ್ಥ ಮಾಡಿಕೊಳ್ಳೋ ವಿಚಾರ ಇದೆ. ನಮ್ಮ ನಾಯಕರಾದ ಪ್ರಕಾಶ್ ಶೆಟ್ಟಿ ಅವರಿದ್ದಾರೆ, ಅವರನ್ನು ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತೇನೆ. ಒಬ್ಬ
ನೀಟ್ ಎಕ್ಸಾಮ್ ನ ಒಂದು ಕ್ವಶನ್ ಅನ್ನು ಕರೆಕ್ಟ್ ಆಗಿ ಬರೆದ್ರೆ 4 ಮಾರ್ಕ್ ಸಿಗ್ತದೆ, -1 ಮಾರ್ಕಿಂಗ್ ಸಿಗ್ತದೆ. ನಮ್ಮ ವಿದ್ಯಾರ್ಥಿಗಳು ಇಷ್ಟು ಪ್ರಾಮಾಣಿಕ ಪ್ರಯತ್ನ ಮಾಡಿ 2 ಬಾರಿ 3 ಬಾರಿ 4 ಬಾರಿ ಎಕ್ಸಾಮ್ಗಳನ್ನ ಬರೀತಾರೆ. ಆದ್ರೆ ಈ ಬಾರಿ ಮೇ 3ಕ್ಕೆ ನಮ್ಮ ವಿದ್ಯಾರ್ಥಿಗಳು ಎಕ್ಸಾಮ್ ಅನ್ನು ಬರೆದಿದ್ದಾರೆ. ಮೇ 8ಕ್ಕೆ ಇದೇ NTA ಅವರು ಈ ನೀಟ್ ಎಕ್ಸಾಮ್ ನ ಕಂಡಕ್ಟ್ ಮಾಡುವುದು. NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ, ಈಗ ಅದನ್ನ ನ್ಯಾಷನಲ್ ಟ್ರಾಮಾ ಏಜೆನ್ಸಿ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಇವರು ಯಾವುದೇ ರೀತಿಯ ಎಕ್ಸಾಮಿನೇಷನ್ ಮಾಡಲಿಕ್ಕೆ ಇವರು ಪ್ರತಿ ಸತಿ ವಿಫಲರಾಗಿದ್ದಾರೆ. ಆದರೂ ಧರ್ಮೇಂದ್ರ ಪ್ರಧಾನ್ ಅವರ ನೇತೃತ್ವದಲ್ಲಿ 4 ಬಾರಿ ಪೇಪರ್ ಅನ್ನ ಲೀಕ್ ಆಗ್ತದೆ. ಧರ್ಮೇಂದ್ರ ಪ್ರಧಾನ್ ಹೇಳ್ತಾರೆ, ತೊಂದರೆ ಇಲ್ಲ ವಿದ್ಯಾರ್ಥಿಗಳೇ, ಈ ಬಾರಿ ಪೇಪರ್ ಲೀಕ್ ಆಗಿದೆ, ನಾವು ಎಕ್ಸಾಮ್ ಅನ್ನ ಕ್ಯಾನ್ಸಲ್ ಮಾಡ್ತೇವೆ. ಜೂನ್ 29ಕ್ಕೆ ಪುನಃ ಎಕ್ಸಾಮ್ ಅನ್ನ ಬರೀರಿ, ನಾವು 15 ನಿಮಿಷ ಕೊಡ್ತೇವೆ. 15 ನಿಮಿಷ ಹಿಡ್ಕೊಂಡು ನಾವು ನಮ್ಮ ವಿದ್ಯಾರ್ಥಿಗಳು ಏನು ಮಾಡುದು ಸರ್? 15 ತಿಂಗಳು ಅವರು ದಿನಕ್ಕೆ 15 ಗಂಟೆಗಳ ಕಾಲ ಓದಿದ್ರು ಅವರು ನೀಟನ್ನು 1 ವರ್ಷದಲ್ಲಿ ಕ್ಲಿಯರ್ ಮಾಡ್ಲಿಕ್ಕೆ ಆಗುದಿಲ್ಲ. ನಿಮ್ಮ ನಿರ್ಲಕ್ಷ್ಯತೆಯಿಂದ, ನಿಮ್ಮ ದುಡ್ಡಿನ ಆಸೆಗೋಸ್ಕರ ನೀವು ಪೇಪರ್ಗಳನ್ನ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳಿಗೆ ಮಾರಿ ನೀವು ಈಗ ನಮ್ಮ ಅದು ಸಿಕ್ಕಿಬಿದ್ದರು ಅಂತ ಹೇಳ್ತೀರಿ. ನಾವು CBI ತನಿಖೆ ಕೊಡ್ತೇವೆ. ಯಾವ CBI ಸ್ವಾಮಿ? CBI ಎಲ್ಲಾ ರೀತಿಯ CBI ಅನ್ನ ED ಅನ್ನ ನೋಡಿ ಆಗಿದೆ. ಕೇಂದ್ರ ಸರ್ಕಾರದವರು CBI ಅನ್ನ ಯಾವ ರೀತಿ ಉಪಯೋಗಿಸ್ತಾರೆ, ED ಅನ್ನ ಯಾವ ರೀತಿಯಲ್ಲಿ ಉಪಯೋಗಿಸ್ತಾರೆ ನಾವೆಲ್ಲ ನೋಡಿದ್ದೇವೆ. ಸೊ ಯಾವ CBI ಇಲ್ಲ, ಯಾವ ED ಇಲ್ಲ. ನಮ್ಮ ಬೇಡಿಕೆ, ನಮ್ಮ NSU ಇದು ಮತ್ತು ಯೂತ್ ಕಾಂಗ್ರೆಸ್ನ ಬೇಡಿಕೆ, ನಮ್ಮ ನಾಯಕರ ಬೇಡಿಕೆ ಏನಂದ್ರೆ, ಈ ನೀಟಿನ ಏನು ಹಗರಣ ಆಗಿದೆ ಅದನ್ನ ಸುಪ್ರೀಂ ಕೋರ್ಟಿನ ಜಡ್ಜ್ ನಂಡರಿ ಒಂದು ಸಮಿತಿ ಮಾಡಿ ಅದನ್ನ ಸುಪ್ರೀಂ ಕೋರ್ಟಿನ ಜಡ್ಜ್ ಅದನ್ನ ಅಧ್ಯಕ್ಷರಾಗಿ ಅದನ್ನ ಒಂದು ಇದಕ್ಕೆ ನ್ಯಾಯ ಕೊಡುವಂತ ಕೆಲಸ ಮಾಡಬೇಕು. ಯಾಕಂದ್ರೆ ಇದು ಪ್ರತಿ ಸತಿ ಇವರದ್ದು ಅಭ್ಯಾಸ ಆಗಿದೆ. ಏನಂದ್ರೆ ನಾವು ಮಾತಾಡುವುದಿಲ್ಲ, ನಾವು ನಮ್ಗೆ ಆದ ಅನ್ಯಾಯವನ್ನ ನಾವು ಸುಮ್ಮನೆ ಪಡ್ಕೊಂಡು ಸುಮ್ಮನೆ ಇರ್ತೇವೆ. ನಾವು ಇದೇ ರೀತಿಯಲ್ಲಿ ಮಾಡ್ತಾ ಹೋದ್ರೆ ಮುಂದೆ ಬರುವ ದಿನಗಳಲ್ಲಿ ಎಲ್ಲ ಈ ನಾರ್ತ್ ಇಂಡಿಯನ್ ಕೋಚಿಂಗ್ ಸೆಂಟರ್ನಿಂದ ಕಲಿತು ಈ ಪೇಪರ್ ಲೀಕ್ ಮಾಡಿಕೊಂಡು ಇವರೆಲ್ಲ MBBS ಅನ್ನು ಕ್ಲಿಯರ್ ಮಾಡಿ ಇಲ್ಲಿ ಬಂದು ನಮ್ಮ ಜೀವಗಳನ್ನು ಎಲ್ಲ ಲಗಡಿ ತೆಗಿತಾರೆ. ಈಗಲೇ ಆಸ್ಪತ್ರೆಗೆ ಹೋದ್ರೆ ಎಷ್ಟು ದಿನ ನಾವು ಬದುಕಿ ವಾಪಸ್ ಬರ್ತೇವೆ ಅಂತ ಗ್ಯಾರಂಟಿ ಇಲ್ಲ. ಹೀಗೆ ಇವರು ಮೆಡಿಕಲ್ ಎಕ್ಸಾಮ್ನ ಪೇಪರ್ಗಳನ್ನೆಲ್ಲ ಬರೆದ್ರೆ ಲೀಕ್ ಮಾಡಿ ಬರ್ಸಿದ್ರೆ ನಾವು ನಮ್ಮ ಆಯುಷ್ಯ ಇನ್ನೊಂದು 25 ವರ್ಷ ಕಮ್ಮಿ ಆದ್ರೆ ಅದು ಹೇಳಲಿಕ್ಕೆ ತಪ್ಪಾಗ್ಲಿಕ್ಕಿಲ್ಲ. ನಾವು ಇದನ್ನ ಎಲ್ಲ ನೆನಪಿನಲ್ಲಿ ಇಟ್ಕೊಳ್ಬೇಕು ಬಂಧುಗಳೇ. ನೋಡಿ, ಈಗ ನೀವು CET ಎಕ್ಸಾಮ್ ಬರೆಯುವಂಥದ್ದು ಒಂದು ವ್ಯವಸ್ಥೆ ಇದೆ. CET ಎಕ್ಸಾಮ್ ವೀರಪ್ಪ ಮೊಯ್ಲಿ ಸಾಹೇಬರು CM ಆದ ಟೈಮ್ನಲ್ಲಿ CET ಎಕ್ಸಾಮ್ನ ತಂದರು. ಯಾಕೆ? ಎಲ್ಲಾ ವಿದ್ಯಾರ್ಥಿಗಳಿಗೆ ಸಮಾನತೆ ಇರಬೇಕು. ಒಬ್ಬ ಬಡ ವಿದ್ಯಾರ್ಥಿ ಕೂಡ ಇಂಜಿನಿಯರ್ ಆಗೋ ಕನಸನ್ನ ಕಾಣಬೇಕು, ಆ ಕನಸನ್ನು ಈಡೇರಿಸಬೇಕೆನ್ನೋ ನಿಟ್ಟಿನಲ್ಲಿ ವೀರಪ್ಪ ಮೊಯ್ಲಿ ಸಾಹೇಬರು CET ಕಾನೂನನ್ನು ತಂದರು. ಆ ಕಾನೂನಿನ ಮುಖಾಂತರ ಇವತ್ತಿಗೂ ಸಹ ಯಾರಾದ್ರೂ ಒಬ್ಬ ವಿದ್ಯಾರ್ಥಿ ಗೌರ್ಮೆಂಟ್ ಸೀಟ್ ಆಗಿರ್ಬೋದು, ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೀಟ್ ಪಡ್ಕೊಂಡಿದ್ದಾನೆ, ಒಬ್ಬ ಬಡ ವಿದ್ಯಾರ್ಥಿ ಇಂಜಿನಿಯರ್ ಆಗಿದ್ದಾನೆ ಅಂದ್ರೆ ಅದಕ್ಕೆ ಕಾಂಗ್ರೆಸ್ ಸರ್ಕಾರ, ಅದಕ್ಕೆ ವೀರಪ್ಪ ಮೊಯ್ಲಿ ಸಾಹೇಬರೇ ಕಾರಣ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇವರಿಗೆ NTA ಅನ್ನ ಇಟ್ಕೊಂಡು ಎಕ್ಸಾಮಿನೇಷನ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಕೇಂದ್ರ ಸರ್ಕಾರದವರು ದಯವಿಟ್ಟು ಆ ಮೆಡಿಕಲ್ ಎಂಟ್ರೆನ್ಸ್ ಎಕ್ಸಾಮ್ ಅನ್ನ ರದ್ದು ಮಾಡಲಿ. ನಾವು ಕರ್ನಾಟಕದಲ್ಲಿ ನಮ್ಮ ಸಂಘಟನೆ ಕರ್ನಾಟಕದಲ್ಲಿ ರಾಜ್ಯಾದ್ಯಂತ ನಾವು ಈ ಬಾಯ್ಕಾಟ್ ನೀಟ್ ಕ್ಯಾಂಪೇನ್ ಅನ್ನು ಮಾಡ್ತೇವೆ. ನಾವು ಕಾಲೇಜ್ಗಳಿಗೆ ಹೋಗಿ ಈ ನೀಟ್ನ ಅವ್ಯವಹಾರದ ಬಗ್ಗೆ ಹೇಳ್ತೇವೆ. ನಮಗೆ ಯಾವುದೇ ರೀತಿಯ ನೀಟಿನ ಅಗತ್ಯ ಇಲ್ಲ. ನಮ್ಮ ಮಕ್ಕಳಿಗೆ ನಾವು ಕರ್ನಾಟಕದಲ್ಲೇ ನಾವು ಒಂದು ಸಪರೇಟ್ ಎಂಟ್ರೆನ್ಸ್ ಎಕ್ಸಾಮ್ ನ ಮಾಡ್ತೇವೆ. ಆ ಎಂಟ್ರೆನ್ಸ್ ಎಕ್ಸಾಮ್ ನ ಮುಖಾಂತರ ನಮ್ಮ ಮಕ್ಕಳಿಗೆ ಸೀಟ್ ಕೊಡ್ಲಿ. ಯಾಕಂದ್ರೆ ನಮ್ಮ ಕಾಲೇಜಿನಲ್ಲಿ ನಮ್ಮ ಊರಿನ ಕಾಲೇಜಿನಲ್ಲಿ ಎಲ್ಲೆಲ್ಲಿಂದ ಬಂದು ನಮ್ಮ ಕಲಿತು ನಮ್ಮ ಮಕ್ಕಳಿಗೆ ಸೀಟ್ ಸಿಕ್ಕಿದಂತ ಪರಿಸ್ಥಿತಿ ಇಲ್ಲಿ ಆಗಿದೆ. ಅದಕ್ಕೆ ನಮ್ಮ ರಾಜ್ಯದ ಮಕ್ಕಳಿಗೆ 85% ಪ್ರಾಮಿನೆನ್ಸ್ ನಮ್ಮ ಕಾಲೇಜಿಗೆ ಕೊಡ್ಲಿ. ಆ ಕಾಲೇಜಲ್ಲಿ ನಾವು ನಮ್ಮ ಕರ್ನಾಟಕ ರಾಜ್ಯದ್ದೇ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಅನ್ನು ಮಾಡಿ ಅದರಿಂದ ನಾವು ಎಂಟ್ರೆನ್ಸ್ ಅನ್ನು ಕೊಡಬೇಕು ಅಂತ ನಮ್ಮ ಬೇಡಿಕೆ. ಮತ್ತೆ ಕೇಂದ್ರ ಸರ್ಕಾರ ಇಷ್ಟೆಲ್ಲ ಹಗರಣ ಮಾಡಿದೆ, ಕೋಟಿಗಟ್ಟಲೆ ರೂಪಾಯಿ ತಿಂದಿದ್ದಾರೆ. ಈಗ ವಿದ್ಯಾರ್ಥಿಗಳ ಮಾನಸಿಕ ಪರಿಸ್ಥಿತಿ ತುಂಬಾ ಹದಗೆಟ್ಟಿದೆ. ಈಗಾಗಲೇ ನೀವು ನೋಡ್ಬೋದು ಇನ್ಸ್ಟಾಗ್ರಾಮ್ ಅಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ವಿದ್ಯಾರ್ಥಿಗಳು ಸೂಸೈಡ್ ಮಾಡುವಂಥದ್ದು ನೀವು ದೃಶ್ಯಗಳನ್ನು ನೋಡ್ಬೋದು. ಯಾಕಂದ್ರೆ ಇಷ್ಟು ಕಷ್ಟಪಟ್ಟು ಕೆಲವು ಜನರು ಅವರ ಅಮ್ಮಂದಿರು ಮಗ ನಾಳೆ ಡಾಕ್ಟರ್ ಆಗ್ತಾನೆ ಅಂತ ಹೇಳಿ ಅವರ ಒಡವೆಗಳನ್ನೆಲ್ಲ ಅಡವಿಟ್ಟಿದ್ದಾರೆ. ಈಗ ಪುನಃ 15 ದಿನ ಬಿಟ್ಟು ಜೂನ್ 29ಕ್ಕೆ ಎಕ್ಸಾಮ್ನ ಬರೀರಿ, ನಾವು ಅದನ್ನು 15 ನಿಮಿಷ ಜಾಸ್ತಿ ಕೊಡ್ತೇನೆ ಅಂತ ಆದ್ರೆ ಅವರಿಗೆ ಎಕ್ಸಾಮ್ ಬರೀಲಿಕ್ಕೆ ದುಡ್ಡು ಎಲ್ಲಿಂದ ಬರ್ತದೆ, ಪುನಃ ಪ್ರಿಪರೇಷನ್ ಮಾಡಲಿಕ್ಕೆ ದುಡ್ಡು ಎಲ್ಲಿಂದ ಬರ್ತದೆ? ಇದ್ರ ಬಗ್ಗೆ ನಾವೆಲ್ಲ ಚಿಂತನೆ ಮಾಡಬೇಕಾಗಿದೆ. ಈಗ ನಾವು ಎಲ್ರಿಗೂ ನಮಗೆ ಇವರ ಅವ್ಯವಹಾರದ ಬಗ್ಗೆ ಗೊತ್ತಾಗಿದೆ. ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳ ಹತ್ರ ಒಂದೇ ಮನವಿ,
ನಾವು ಇನ್ನು ಎಷ್ಟು ದಿನ ಈ ಅವ್ಯವಹಾರನ ಸಹಿಸ್ಕೊಳ್ಬೇಕು? ಎಲ್ರಿಗೂ ನೋಡಿ, ನಾನು MBBS ಸ್ಟೂಡೆಂಟ್ ಅಲ್ಲ. ನನ್ನ ಅಪ್ಪ ಅಮ್ಮನಿಗೆ ಒಬ್ಬನೇ ಮಗ. ನನಗೆ ಅಣ್ಣ ಇಲ್ಲ, ತಮ್ಮ ಇಲ್ಲ, ಅಕ್ಕ ಇಲ್ಲ, ತಂಗಿ ಇಲ್ಲ. ನಮ್ಮ ಮನೆಯಲ್ಲಿ ಯಾರು MBBS ಕಲಿಯೋರಿಲ್ಲ. ಆದ್ರೆ ನಮ್ಮ ಇಷ್ಟು ಜನ ನಮ್ಮ ಬಂಧುಗಳು ನಾವು ಯಾರು MBBS ಸ್ಟೂಡೆಂಟ್ ಅಲ್ಲ. ಬಟ್ ನಮ್ಗೆ ನಮ್ಮ ಊರಿನಲ್ಲಿ, ನಮ್ಮ ಮನೆಯಲ್ಲಿ, ನಮ್ಮ ಕುಟುಂಬದಲ್ಲಿ ಯಾರಾದ್ರೂ ಒಬ್ರು MBBS ಆಗ್ಬೇಕಂತ ಆಸೆ ಇರೋರಿದ್ದಾರೆ. ಈ ಅವ್ಯವಹಾರ ಈ ಬ್ಯಾಚಿನೊಟ್ಟಿಗೆ ಆಗಿದೆ. ನಮ್ಮ ತಂಗಿಯಂದಿರೊಟ್ಟಿಗೆ, ನಮ್ಮ ತಮ್ಮಂದಿರೊಟ್ಟಿಗೆ ಈ ಅವ್ಯವಹಾರ ಆಗಬಾರ್ದು ಅಂತ ಹೇಳಿ ನಮ್ಮ ಆಸೆ. ಅದಕ್ಕೋಸ್ಕರ ನಾವೆಲ್ಲ ಬೀದಿಗಿಳಿದಿದ್ದೇವೆ. ನಾವು ಈ ಉಗ್ರ ಹೋರಾಟವನ್ನು ನಾವು ಯಾವತ್ತಿಗೂ ಕೈ ಬಿಡುವುದಿಲ್ಲ. ನಾವು ರಾಜ್ಯಾದ್ಯಂತ, ಜಿಲ್ಲಾದ್ಯಂತ ಈ ಹೋರಾಟವನ್ನ ಮಾಡ್ತೇವೆ. ನಮ್ಮ ವಿದ್ಯಾರ್ಥಿಗಳ ಜೀವನದಲ್ಲಿ ಚಲ್ಲಾಟ ಆಡ್ಲಿಕ್ಕೆ ನಾವು ಇನ್ನೂ ಕೇಂದ್ರ ಸರ್ಕಾರವನ್ನು ಬಿಡ್ಲಿಕ್ಕೆ ನಾವು ತಯಾರಿಲ್ಲ. ನಾವು ಇನ್ನೂ ಕೇಂದ್ರ ಸರ್ಕಾರದವರು ಇನ್ನೂ ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿದ್ರೆ ನಾವೆಲ್ಲರೂ ಎಲ್ಲ ಕಾಲೇಜ್ಗಳಿಗೆ ಹೋಗಿ ಎಲ್ಲ ಮಕ್ಕಳನ್ನ ಒಟ್ಟು ಮಾಡಿ ಬೀದಿಗೆ ತರುವಂತ ಕೆಲಸ ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಅಂತ ಹೇಳಿ ಈಗ ಎಲ್ಲ ನಮ್ಮ ಈ ಸಂಘಟನೆಯವರು ಶಾಂತಿಯುತವಾಗಿ ಒಂದು ರಸ್ತೆ ತಡೆಯನ್ನು ಮಾಡ್ತೇವೆ. ಅದಕ್ಕೆ ದಯವಿಟ್ಟು ಸಹಕಾರ